ದಾವಣಗೆರೆ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ದಾವಣಗೆರೆ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಬಳಗದ ವತಿಯಿಂದ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ದಾವಣಗೆರೆ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೀರಶೈವ ಲಿಂಗಾಯತ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮೇ 28ರಂದು ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಲೋಕಣ್ಣ ಮಾಗೋಡ್ರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ಮೇ 20ರೊಳಗೆ ನೀಡತಕ್ಕದ್ದು. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಿಗಮ ಮಂಡಳಿ, ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿರುವ ಲಿಂಗಾಯತ ನೌಕರರ ಮಕ್ಕಳು ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಿರುತ್ತಾರೆ ಎಂದರು. ವೀರಶೈವ ಲಿಂಗಾಯತ ಸಮಾಜದ ಉನ್ನತ ಹುದ್ದೆಯಲ್ಲಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ನುಡಿಗಳೊಂದಿಗೆ ನಗದು ಪುರಸ್ಕಾರ ನೀಡಲಿದ್ದಾರೆ. ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗಾಗಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ರೇವಣಸಿದ್ದಪ್ಪ ಅಂಗಡಿ, ರೇವಣಸುದೇಶ್, ಆನಂದ್ ಗೌಡ್ರು ಇದ್ದರು. ಈಗ 5 ವರ್ಷದಿಂದಲೂ ನೌಕರರ ಮಕ್ಕಳಿಗೆ, ವೀರಶೈವ ಲಿಂಗಾಯತ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ನಿರಂತರವಾಗಿ 5 ವರ್ಷಗಳ ಕಾಲ ಈ ಪತ್ತಿನ ಸಹಕಾರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ವೀರಶೈವ ಲಿಂಗಾಯತ ನೌಕರರ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಇನ್ಸ್ಪಿರೇಷನ್ ಆಗಲಿ ಅನ್ನುವ ಕಾರಣಕ್ಕೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೆ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೇವೆ. ನಮ್ಮ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ 1030 ಜನ ಷೇರುದಾರ ನೌಕರರಿದ್ದೇವೆ. ನಾವು ಆ ಷೇರುದಾರ ನೌಕರರ ಮಕ್ಕಳಿಗೆ ಮತ್ತು ಷೇರುದಾರ ನೌಕರರಿಗೆ ಲೋನ್ ಕೊಡೋದ್ರ ಮೂಲಕ, ಹಣ ಸಹಾಯ ಮಾಡೋದ್ರ ಮೂಲಕ ನಾವು ನಮ್ಮ ಸಂಘವನ್ನು ಯಶಸ್ವಿಯಾಗಿ, ಪತ್ತಿನ ಸಹಕಾರ ಸಂಘವನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂತ ಬಂದಿದ್ದೇವೆ. ಈ ವರ್ಷ ನಮ್ಮ ವೀರಶೈವ ಲಿಂಗಾಯತ ನೌಕರರ ಬಳಗದವರು ಕೂಡ ನೌಕರರ ಮಕ್ಕಳಿಗೆ ನಾವು ಸಹಕಾರ ಕೊಡ್ತೀವಿ ಅಂಥೇಳಿ ಅಧಿಕಾರಿಗಳಿರ್ಬೋದು ಮತ್ತು ನೌಕರರಿರ್ಬೋದು ಅವರು ಕೂಡ ಕೈ ಜೋಡಿಸಿದ್ದಾರೆ. 90 ಅಂಕಗಳನ್ನು ಪಡೆದಿರ್ತಕ್ಕಂಥ, 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ PUC ಮತ್ತು SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ಏನು ಪ್ರತಿಭಾ ಪುರಸ್ಕಾರ? ನಾವು ಆ ಮಕ್ಕಳಿಗೆ ನಗದು ಪುರಸ್ಕಾರವನ್ನು ಕೊಡೋದ್ರ ಮೂಲಕ ಏನು 3,000, 4,000, 3,000, 2,000, 2,500 ಈ ರೀತಿ ಒಂದು ಕ್ರೈಟೀರಿಯಾನ ಇಟ್ಕೊಂಡು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥವ್ರಿಗೆ ಒಂದು 4,000, ಆಮೇಲೆ 3,000, ಆಮೇಲೆ 2,000 ಈ ರೀತಿ ಕೊನೆಗೆ 1,000 ಅರ್ಜಿ ಹಾಕ್ತಿರ್ತಕ್ಕಂಥವ್ರಿಗೆ ಯಾರಿಗೂ ಇಲ್ಲಿ ಎಲ್ಲರಿಗೂ ಕ್ಯಾಶ್ ಪ್ರೈಸನ್ನು ನಾವು ಕೊಡ್ತೀವಿ. ಇದರ ಹಣವನ್ನು ಹೇಗೆ ಕ್ರೋಢೀಕರಿಸ್ತೀರಿ ಸರ್ ಅಂತ ನೀವು ಪ್ರಶ್ನೆ ಮಾಡೋದಾದರೆ, ನಾವು ಯಾರಿಂದನೂ ದೇಣಿಗೆಯನ್ನು ಸಂಗ್ರಹಿಸೋದಿಲ್ಲ ಪಬ್ಲಿಕ್ನಿಂದ. ನಮ್ಮ ನೌಕರರಿಂದಲೇ, ನಮ್ಮ 15 ಜನ ಡೈರೆಕ್ಟ್ರುಗಳಿದ್ದೀವಿ ನಾವು ಸೊಸೈಟಿಯಲ್ಲಿ. 15 ಜನ ಎಲ್ಲರೂ ನೌಕರರೇ. 15 ಜನ ನೌಕರರು ಮತ್ತು ಇನ್ನುಳಿದಿರ್ತಕ್ಕಂಥ ಅಧಿಕಾರಿ ಮಿತ್ರರು ಏನಿರ್ತಾರೆ ಅವರಿಂದ ನಾವು ಹಣವನ್ನು ಸಂಗ್ರಹ ಮಾಡಿ ನೌಕರರಿಂದ, ನೌಕರರ ಮಕ್ಕಳಿಗೆ, ನೌಕರರಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಯಾವುದೇ ಸಾರ್ವಜನಿಕರಿಂದ, ಪಬ್ಲಿಕ್ಸ್ನಿಂದ ಹಣವನ್ನು ಸಂಗ್ರಹಣೆ ಮಾಡದೇ ಒಂದು ನೌಕರರ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅಚ್ಚುಕಟ್ಟಾಗಿ ಇದೇ ತಿಂಗಳು 28ನೇ ತಾರೀಕು ಅಂತ ನಾವು ಅಂದ್ಕೊಂಡಿದ್ದೀವಿ. 28ನೇ ತಾರೀಕು ನೌಕರರ ಭವನದಲ್ಲಿ, ಸರ್ಕಾರಿ ನೌಕರರ ಭವನದಲ್ಲಿ, ರಿಂಗ್ ರೋಡ್ನಲ್ಲಿ, ನಿಜಲಿಂಗಪ್ಪ ಬಡಾವಣೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ವೀರಶೈವ ಲಿಂಗಾಯತ ನೌಕರರ ಅಧಿಕಾರಿಗಳು ಮತ್ತು ನೌಕರರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಆಹ್ವಾನ ಮಾಡಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದನ್ನು ಅರ್ಜಿ ಹಾಕಲಿಕ್ಕೆ 20/5/2026 ಎಲ್ಲ ನೌಕರರ ಮಕ್ಕಳು, ಅಂದರೆ 90ಕ್ಕಿಂತ ಹೆಚ್ಚು ಅಂಕ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳುಗಳು ಏನು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ, ರಾಜ್ಯ ಸರ್ಕಾರಿ ನೌಕರರು ಇರ್ಬೋದು, ಕೇಂದ್ರ ಸರ್ಕಾರಿ ನೌಕರರು ಇರ್ಬೋದು, ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು, ರಾಷ್ಟ್ರೀಕೃತ
ಬ್ಯಾಂಕುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರ ಮಕ್ಕಳು. ನೌಕರರು ಅವರ ಒಂದು ಸ್ಯಾಲ್ರಿ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ ಅಥವಾ ಸರ್ವಿಸ್ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ ಆ ಅರ್ಜಿಯನ್ನು ತುಂಬಿಕೊಟ್ರೆ ನಾವು ಅದನ್ನು ಪರಿಗಣಿಸ್ತೀವಿ. ಆ ಮಾರ್ಕ್ಸ್ ಕಾರ್ಡು ಮತ್ತು ನೌಕರರ ಒಂದು ದೃಢೀಕರಣ ಪತ್ರವನ್ನು ಕೊಟ್ಟನಪ್ಪ ಅಂದ್ರೆ ಅದನ್ನು ಪರಿಗಣಿಸ್ತೀವಿ.